ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೇನೆ ರೀ. ಇವತ್ತಿನ ವಿಡಿಯೋದಾಗ ನಾವು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡೋ ಅಕ್ಕಿ ತಾಲಿಪಟ್ಟು ರೀ, ಸಬ್ಬಸ್ಗೆ ಸೊಪ್ಪು ಹಾಕಿ ಮಾಡೋ ಅಕ್ಕಿ ತಾಲಿಪಟ್ಟನ್ನ ಹೆಂಗೆ ಮಾಡೋದಂತ ನೋಡೋಣ ರೀ. ಈ ಅಕ್ಕಿ ಹಿಟ್ಟಿನ ತಾಲಿಪಟ್ಟು ಬೆಳಗಿನ ನಾಷ್ಟಕ್ಕೆ ಭಾರಿ ಚೆನ್ನಾಗಿರ್ತೈತೆ ರೀ. ಇದ್ರ ಜೊತೆಗೆ ಟೊಮಾಟೊ ಚಟ್ನಿ ಅಥವಾ ಶೇಂಗಾ ಚಟ್ನಿ ಮತ್ತು ಮೊಸರು ಇತ್ತಂದ್ರೆ ಭಾರಿ ಮಸ್ತ್ ಇರ್ತೈತೆ ರೀ. ಹಂಗಾರೆ ಬರ್ರಿ ಈ ಅಕ್ಕಿ ಹಿಟ್ಟಿನ ತಾಲಿಪಟ್ಟನ್ನ ಮಾಡೋದು ಹೆಂಗೆ ಅಂತ ನೋಡೋಣ. ನೋಡ್ರಿ, ನಾನು ಒಂದು ದೊಡ್ಡ ಬೌಲ್ನಷ್ಟು 1 ಬೌಲು ಅಕ್ಕಿ ಹಿಟ್ಟು ತಗೊಂಡನ್ರಿ. ಇದಕ್ಕೆ ಒಂದು 2 ಎಳೆಯಷ್ಟು ಕರ್ಬೇವನ್ನ ಹಿಂಗೆ ಸಣ್ಣಕ್ಕೆ ಕತ್ತರಿಸ್ಕೊಂಡು ಹಾಕೊಳ್ರಿ. ಆಮೇಲೆ ಇದಕ್ಕೆ 1 ಕಟ್ನಷ್ಟು ಸಬ್ಬಸ್ಗೆ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳಕತ್ತನ್ರಿ. ಆಮೇಲೆ 2 ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕೊಂಡನ್ರಿ. ಆಮೇಲೆ 1 ದೊಡ್ಡ ಕ್ಯಾರೆಟನ್ನ ಸಣ್ಣಗೆ ತುರ್ಕೊಂಡು ಹಾಕೊಂಡನ್ರಿ. 2 ಸೌತೆಕಾಯಿನ ತುರಿದು ಹಾಕೊಳಕತ್ತನ್ರಿ. 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ. ಆಮೇಲೆ ಈ ತಾಲಿಪಟ್ಟಿನ ಖಾರಕ್ಕೆ ಒಂದು 10ರಿಂದ 12 ಹಸಿಮೆಣ್ಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಆಮೇಲೆ 2 ಗಡ್ಡೆ ಬೆಳ್ಳುಳ್ಳಿನ ಹಾಕೊಳಕತ್ತೇನೆ ರೀ. ಇವು ಮೆಣಸಿನ್ಕಾಯಿ ಖಾರ ಇಲ್ರಿ, ಹಾಗಾಗಿ 10ರಿಂದ 12 ಹಾಕೊಳಕತ್ತೀನಿ. ನೀವು ಖಾರ ನೋಡ್ಕೊಂಡು ಹಾಕೊಳ್ರಿ. ಈ ಹಸಿಮೆಣ್ಸಿನ್ಕಾಯಿ ಖಾರನ ಹಿಂಗೆ ರುಬ್ಕೋಬೇಕ್ರಿ ತರಿಯಾಗಿ. ಇದನ್ನು ಈ ಹಿಟ್ಟಿಗೆ ಹಾಕೊಳ್ಳನ್ರಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ನಾನಿಲ್ಲಿ ಒಂದು ಸಣ್ಣ ಸ್ಪೂನಾಗ 1.5 ಸ್ಪೂನು ಉಪ್ಪು ಹಾಕೊಂಡನ್ರಿ. ನೋಡ್ರಿ, ಇಷ್ಟು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಹಿಟ್ಟು ಮತ್ತು ಆ ತರಕಾರಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಮಿಕ್ಸ್ ಆಗಿಂದ ನಾನು ಸ್ವಲ್ಪನೇ ನೀರು ಹಾಕ್ಕೊಂತ ಕಲ್ಸ್ಕೊತೀನಿ ರೀ. ಒಟ್ಟಿಗೆ ನೀರು ಹಾಕ್ಕೊಂಬಿಡ್ಬೇಡ್ರಿ, ಚೂರೇ ನೀರು ಹಾಕ್ಕೊಂಡು ಕಲ್ಸ್ಕೊತ ಹೋಗ್ರಿ. ಆಮೇಲೆ ಇದಕ್ಕೆ ಒಂದು 2 ಸ್ಪೂನಷ್ಟು ಎಳ್ಳು ಹಾಕೊಳಕತ್ತೇನೆ ರೀ. ಈ ಎಳ್ಳು ಹಾಕಿದ್ರೆ ಈ ತಾಲಿಪಟ್ಟು ಭಾರಿ ಟೇಸ್ಟ್ ಬರ್ತಾವ್ರಿ. ನೋಡ್ರಿ, ಮೊದಲನಾರ ಹಾಕ್ಕೋಬೋದು ಅಥವಾ ಇಷ್ಟು ಕಲ್ಸಿದ ಮೇಲಾರ ಎಳ್ಳನ್ನ ಹಾಕ್ಕೋಬೋದು ರೀ. ನೋಡ್ರಿ, ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಭಾಳ ಗಟ್ಟಿನೂ ಕಲಿಸ್ಬಾರ್ದ್ರಿ ಮತ್ತು ಭಾಳ ಮೆತ್ತಗೂ ಕಲಿಸ್ಬಾರ್ದ್ರಿ. ಈ ಹದಕ್ಕೆ ಇರ್ಬೇಕು ನೋಡ್ರಿ. ಈಗ ನಾನು ಅವನ್ನ ಉಂಡೆಗಳನ್ನಾಗಿ ಮಾಡಿಟ್ಕೊಂಡನ್ರಿ. ಈಗ ಒಂದೊಂದು ಉಳ್ಳಿ ತಗೊಂಡು ನಾನು ಹೋಳಿಗೆ ಮಾಡೋ ಪೇಪರ್ನೊಳಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ಕೈಯಿಂದ ತಟ್ತೇನೆ. ಹಿಟ್ಟನ್ನ ಭಾಳ ಗಟ್ಟಿ ಮಾಡ್ಕೋಬೇಡ್ರಿ. ಹಿಂಗೆ ಸಾಫ್ಟಾಗಿದ್ರೆ ನೀಟಾಗಿ ತೆಳ್ಳಗೆ ತಾಲಿಪಟ್ಟು ಬರ್ತಾವ್ರಿ. ನೋಡ್ರಿ, ತಟ್ಟದಾದ್ಮೇಲೆ ಅದ್ರ ಮೇಲೆ ಮತ್ತೊಂದು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಹೊಳಿಸಿ ಹಾಕ್ಬೇಕ್ರಿ. ನೋಡ್ರಿ, ಒಂಚೂರು ಹರಿಲಾರ್ದಂಗೆ ಈ ತಾಲಿಪಟ್ಟನ್ನ ನಾವು ಹಂಚಿನ ಮೇಲೆ ಹಾಕ್ಬೋದ್ರಿ. ನೋಡ್ರಿ, ಎಷ್ಟು ಮಸ್ತ್ ಬಂದವಂತ. ಇದ್ರ ಮೇಲೆ ಮತ್ತೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು 2 ಕಡೆ ಚೆಂದಾಗಿ ಬೇಯಿಸ್ಕೋಬೇಕ್ರಿ. ಈ ತಾಲಿಪಟ್ಟಿಗೆ ಮತ್ತೆ ನಮಗೆ ಬೇಕಾಗಿರೋ ಇಷ್ಟ ಆಗಿರೋ ತರಕಾರಿನೂ ಸಹ ಹಾಕ್ಕೊಂಡು ಮಾಡ್ಕೋಬೋದ್ರಿ. ಭಾರಿ ಮಸ್ತ್ ಇರ್ತಾವ್ರಿ. ನೋಡ್ರಿ, ಇನ್ನೊಂದು ತಾಲಿಪಟ್ಟನ್ನ ನಾನಿಲ್ಲಿ ಹಂಚಿ ಮೇಲೆ ಹಾಕಿ ತೋರ್ಸಕತ್ತೀನಿ. ಒಟ್ಟ ಹರಿಯೋದಿಲ್ರಿ, ಅಷ್ಟು ಚೆನ್ನಾಗಿ ಸುಲಭವಾಗಿ ಈ ತಾಲಿಪಟ್ಟನ್ನ ಮಾಡ್ಕೋಬೋದ್ರಿ. ನೋಡ್ರಿ, ಮಕ್ಕಳು ತರಕಾರಿ ಸೊಪ್ಪು ತಿನ್ನೋಕೆ ಹಿಂಜರಿತಾರ್ರಿ. ಅದಕ್ಕೆ ಹಿಂಗೆ ಹಿಟ್ಟೊಳಗೆ ತರಕಾರಿ ಮತ್ತು ಸೊಪ್ಪು ಹಾಕಿ ಈ ಥರ ತಾಲಿಪಟ್ಟು ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರ್ರಿ. ಈ ಸಬ್ಬಸಿಗೆ ಸೊಪ್ಪು ಜೀರ್ಣಶಕ್ತಿಯನ್ನು ಹೆಚ್ಚಿಸ್ತತ್ರಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಮಲಬದ್ಧತೆ ಸಮಸ್ಯೆಗಳನ್ನು ದೂರ ಮಾಡ್ತತ್ರಿ. ಮತ್ತು ಇದ್ರೊಳಗೆ ಕ್ಯಾಲ್ಶಿಯಮ್ಮು ಭಾಳ ಇರ್ತೈತ್ರಿ. ಮೂಳೆಗಳ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಮತ್ತೆ ಯಾಕೆ ತಡ ಮಾಡ್ತೀರಿ? ಹಿಂಗೆ ಸಬ್ಬಸಿಗೆ ಸೊಪ್ಪಿಂದು ತಾಲಿಪಟ್ಟನ್ನ ಮಾಡ್ಕೊಂಡು ನೀವು ಸವಿರಲ್ಲ. ಹಂಗಾರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮಗೆ ಪ್ರೋತ್ಸಾಹ ನೀಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಸಿಗಣ್ರಿ. ಧನ್ಯವಾದಗಳು.